Welcome back to again your YouTube classes. So today in this class, we learn about the remaining rules of the articles. I already made one video about the rules of the articles. ಆ ವಿಡಿಯೋದಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ರೂಲ್ ನಂಬರ್ 1, 2, 3 ಹೇಳಿಕೊಟ್ಟಿದ್ದೆ. ಆ ಮೂರು ರೂಲ್ಸ್ ಗಳು ಯಾರು ಚೆನ್ನಾಗಿ ನೋಡಿದ್ದೀರಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಉಳಿದ ರೂಲ್ಸ್ ಗಳು ಕೂಡ ಅರ್ಥ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ನಾನು ಆ ವಿಡಿಯೋನ ಎಷ್ಟು ಚೆನ್ನಾಗಿ ನೋಡಿದ್ದೀರಿ ಕಲ್ತಿದ್ದೀರಿ ಅನ್ನೋದನ್ನ ಟೆಸ್ಟ್ ಮಾಡ್ಲಿಕ್ಕೆ ಇವತ್ತಿನಲ್ಲಿ 5 ಸೆಂಟೆನ್ಸ್ ಗಳನ್ನ ಕೊಟ್ಟಿನಿ. ಯಾರು ಚೆನ್ನಾಗಿ ಆ ವಿಡಿಯೋನ ನೋಡಿದ್ದೀರಿ ಅರ್ಥ ಮಾಡ್ಕೊಂಡಿದ್ದೀರಿ ಈ ಔಟ್ ಆಫ್ 5 ಸೆಂಟೆನ್ಸ್ ಏನಪ್ಪಾ ಅಂದ್ರೆ ನೀವು ಆರ್ಟಿಕಲ್ಸ್ ಅನ್ನ ಫಿಲ್ ಅಪ್ ಮಾಡಬಹುದು. ಬಹಳ ಸಿಂಪಲ್ ಇದೆ. ಸೊ ಯಾರು ನೋಡಿಲ್ಲ ಯಾರಿಗೆ ಗೊತ್ತಾಗಿಲ್ಲ ಆ ವಿಡಿಯೋನ ನೋಡ್ರಿ. ಅದ್ರ ಬೇಕಾದ್ರೆ ಲಿಂಕ್ ನಲ್ಲಿ ಕೊಟ್ಟಿದ್ದೀನಿ ಐ ಕಾರ್ಡ್ ಅಲ್ಲಿ ಹೋಗಿ ಫಸ್ಟ್ ಆ ವಿಡಿಯೋ ನೋಡಿ ಬಂದು ಈ ವಿಡಿಯೋ ನೋಡಿದ್ರೆ ಈ ಸೆಂಟೆನ್ಸ್ ಗಳು ನೀವು ಫಿಲ್ ಅಪ್ ಮಾಡ್ತೀರಿ ಆರ್ಟಿಕಲ್ಸ್ ಮುಂದೆ ಬರುವಂತದನ್ನು ಕೂಡ ನೀವು ಚೆನ್ನಾಗಿ ಕಲಿಬಹುದು. ಹೌದಾ? ಸೊ 2 ಟಾಪಿಕ್ ನಾನು ಕಂಟಿನ್ಯೂ ಅಟ್ ಎ ಟೈಮ್ ಸ್ಟಾರ್ಟ್ ಮಾಡಿದ್ದೆ. ಒಂದು ಕ್ವಶನ್ ಟ್ಯಾಗ್ ಮಾಡಿದ್ದೆ, ಅದು ಕೂಡ ರೂಲ್ಸ್ ಗಳನ್ನ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಆರ್ಟಿಕಲ್ಸ್ ಮೇಲೆ ಒಂದೇ ವಿಡಿಯೋ ಮಾಡಿದ್ದೆ, 3 ರೂಲ್ಸ್ ಹೇಳಿದೆ ಆ ಒಂದು ವಿಡಿಯೋದಲ್ಲಿ. ಮುಂದೆ ಚೆನ್ನಾಗಿ ಕ್ಲಾಸಸ್ ಗಳು ನಿಮ್ಗೆ ರೆಸ್ಪಾನ್ಸ್ ಇದೆ, ಕಮೆಂಟ್ ಮಾಡ್ತಾ ಇದ್ರಿ ಸರ್ ಪ್ಲೀಸ್ ಕಂಟಿನ್ಯೂ ಮಾಡ್ರಿ, ಉಳಿದ ರೂಲ್ಸ್ ಗಳನ್ನ ಹೇಳಿಕೊಡಿ ಅಂತ ಹೇಳ್ಕೊತಾ ಇದ್ರಿ. ಸೊ ಹಾಗಾಗಿ ಇವತ್ತು ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ. ಹಾಗಾದ್ರೆ ಈ ಸೆಂಟೆನ್ಸ್ ಏನಿದೆ ಯಾರು ಫಸ್ಟ್ ವಿಡಿಯೋ ನೋಡಿರಿ ಅವ್ರಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಏನಿದೆ ಸರ್ ಅಂತಂದ್ರೆ ವಾಕ್ ಫಾಸ್ಟ್, ಯು ಆರ್ ಡ್ಯಾಶ್ ಯಂಗ್ ಪರ್ಸನ್ ನಾಟ್ ಡ್ಯಾಶ್ ಓಲ್ಡ್ ಮ್ಯಾನ್. ಹಾಗಾದ್ರೆ ಅಲ್ಲಿ ರೂಲ್ಸ್ ಇದು ಏನ್ ಹೇಳಿದ್ದೆ ನಾನು, ಡಿಪೆಂಡ್ ಅಪಾನ್ ಸೌಂಡ್, ಕೌಂಟಬಲ್ ಅನ್ಕೌಂಟಬಲ್ ನೌನ್ಸ್. ಹೌದಾ? ರಿಪೀಟೆಡ್ ಆದ್ರೆ ದ ಫಸ್ಟ್ ಪರ್ಸನ್ ಏನ್ ನಾವು ಟಾಕ್ ಮಾಡ್ತಾ ಇರ್ತೀವಿ ಅದೇ ಪರ್ಸನ್ ಬಗ್ಗೆ ಅದೇ ವಸ್ತುವಿನ ಬಗ್ಗೆ ರಿಪೀಟ್ ನ ಮಾತಾಡ್ತಾ ಇದ್ರೆ ಅವಾಗ ಏನ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಈ 3 ರೂಲ್ಸ್ ಹೇಳಿಕೊಟ್ಟಿನಿ ನಿಮ್ಗೆ. ನಾನು ಬಹಳ ಚೆನ್ನಾಗಿ ಹೇಳಿಕೊಟ್ಟಿನಿ, ಹೌದಲ್ಲ? ಸೊ ಆ ರೂಲ್ಸ್ ಗೊತ್ತಿದೆ ನಿಮಗೆ. ಇಲ್ಲಿ ಡಿಪೆಂಡ್ ಅಪಾನ್ ಸೌಂಡ್ ಮೇಲೆ, ಡಿಪೆಂಡ್ ಅಪಾನ್ ಪರ್ಸನ್ ಮೇಲೆ, ಕೌಂಟಬಲ್ ಅನ್ಕೌಂಟಬಲ್, ರಿಪೀಟ್ ಆಗ್ತಾ ಇದೆನೋ ಅದೇ ವ್ಯಕ್ತಿ ಬಗ್ಗೆನೇ ಮಾತಾಡಕತ್ತೇವೋ ಏನು ಅನ್ನೋದ್ರ ಬಗ್ಗೆ ಗೊತ್ತಿದ್ರೆ ನೀವು ಇಲ್ಲಿ ಚೆನ್ನಾಗಿ ರೂಲ್ಸ್ ನ ಅಪ್ಲೈ ಮಾಡಿ ಆರ್ಟಿಕಲ್ ಫಿಲ್ ಅಪ್ ಮಾಡ್ತೀರಿ. ನೆಕ್ಸ್ಟ್, ಇಟ್ ಗಿವ್ಸ್ ಮೀ ಡ್ಯಾಶ್. ನೋಡಿ, ಇಮೆನ್ಸ್ ಪ್ಲೆಜರ್ ಅಂತ ಇದೆ. ಹಾಗಾದ್ರೆ ಪ್ರೊನೌನ್ಸಿಯೇಷನ್ ಮಾಡ್ರಿ. ಕಾನ್ಸನೆಂಟ್ ಸೌಂಡ್ ಇದೆಯೋ, ವೋವೆಲ್ ಸೌಂಡ್ ಇದೆಯೋ, ಕೌಂಟಬಲ್ ಇದೆಯೋ, ಅನ್ಕೌಂಟಬಲ್ ಇದೆಯೋ, ಯಾವ ರೂಲ್ಸ್ ಅಪ್ಲೈ ಆಗುತ್ತೆ ನೋಡ್ರಿ, ಚೆನ್ನಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್, ಪಾಲಿಫೇಮಸ್ ಈಸ್ ಡ್ಯಾಶ್ ಒನ್ ಐಡ್ ಪರ್ಸನ್. ಹೇಳಿದ್ದು ನಿಮ್ಗೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ಅಲ್ಲಿ. ಆದ್ರೆ ಏನ್ ಫಿಲ್ ಅಪ್ ಮಾಡ್ತೀರಿ ನೋಡಿ, ಏನ್ ಮಾಡ್ತಿರೋ ಆನ್ ಮಾಡ್ತಿರೋ, ಹೌದಾ? ನೋಡಿ ಏನ್ ಮಾಡ್ತೀರಿ. ನೆಕ್ಸ್ಟ್, ವಿ ಸಾ, ಸ್ವಲ್ಪ ಚೇಂಜ್ ಆಗುತ್ತೆ, 2 ಅದಾವ. ವಿ ಸಾ ಡ್ಯಾಶ್ ಮೂವಿ, ಡ್ಯಾಶ್ ಮೂವಿ ವಾಸ್ ವೆರಿ ಇಂಟ್ರೆಸ್ಟಿಂಗ್. 3rd ರೂಲ್ ಅಪ್ಲೈ ಆಗುತ್ತೆ. ಫಸ್ಟ್ ವಿಡಿಯೋದಲ್ಲಿ 3rd ರೂಲ್ ಹೇಳ್ಕೊಟ್ಟಿಲ್ಲ, ಆ ರೂಲ್ ಚೆನ್ನಾಗಿ ಯಾರು ತಿಳ್ಕೊಂಡಿರಿ ಇಲ್ಲಿ ಕರೆಕ್ಟ್ ನೀವು ಆರ್ಟಿಕಲ್ಸ್ ಅನ್ನ ಫಿಲ್ ಅಪ್ ಮಾಡ್ತೀರಿ. ನೆಕ್ಸ್ಟ್, ಇಟ್ ವಾಸ್ ಡ್ಯಾಶ್ ಇನಾನಿಮಸ್ ಡಿಸಿಷನ್ ಅಂತ ಕೊಟ್ಟು. ಹೌದಾ? ಸೊ ನೀಟಾಗಿ ನೋಡ್ಕೊಡ್ರಿ, ನೋಡ್ಕೊಂಡು ನೀವು 5ಕ್ಕೆ ಆನ್ಸರ್ಸ್ ಅನ್ನ ಕಮೆಂಟ್ ಮಾಡಿ ಹೇಳ್ತೀನಿ. ಒಂದ್ ವೇಳೆ ನಿಮಗೆ ಗೊತ್ತಾಗ್ಲಿ ಅಂದ್ರೆ ಫಸ್ಟ್ ವಿಡಿಯೋ ನೋಡಿ ಏನ್ ಮಾಡ್ರಿ, ಈಗ ವಿಡಿಯೋನ ನೋಡ್ತವ್ರಿ. ಹಾಗಾದ್ರೆ ಸೊ ಡೋಂಟ್ ವೇಸ್ಟ್ ಟೈಮ್, ಲೆಟ್ ಅಸ್ ಮೂವ್ ಆನ್ ಟು ದಿ 4th one ರೂಲ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆನಾ? ಸೊ ಯಾರು ನೋಡಿಲ್ಲ 1, 2, 3 ರೂಲ್ಸ್ ಆ ವಿಡಿಯೋ ನೋಡಿ ಬಂದು ಇವಕ್ಕೆ ಆನ್ಸರ್ ಮಾಡಿ ನೆಕ್ಸ್ಟ್ ವಿಡಿಯೋನ ನೋಡ್ತವ್ರಿ. ಓಕೆನಾ? ಹಾಗಾದ್ರೆ 4th ರೂಲ್ಸ್ ನೋಡ್ತಾ ಹೋಗೋಣ. ರೂಲ್ ನಂಬರ್ 4 ಬಹಳ ಸಿಂಪಲ್ ಇದೆ. ಏನಿದೆಯಪ್ಪ ಅಂತಂದ್ರೆ ಎ ಮತ್ತು ಆನ್ ಅನ್ನ ನಾನ್ ಸ್ಪೆಸಿಫಿಕ್ ಥಿಂಗ್ಸ್ ಬಗ್ಗೆ ಮಾತಾಡುವಾಗ ಯೂಸ್ ಮಾಡಬೇಕು. ಹಾಗಾದ್ರೆ ಸರ್ ಸ್ಪೆಸಿಫಿಕ್ ಥಿಂಗ್ಸ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ದ ಯೂಸ್ ಮಾಡಬೇಕು. ಹೇಗೆ ಸರ್? ಎಕ್ಸಾಂಪಲ್ಸ್ ನೋಡ್ರಿ. ಡು ಯು ಹ್ಯಾವ್ ಅ ಪೆನ್ಸಿಲ್ ಆರ್ ಅ ಪೆನ್, ಅ ಬುಕ್ ಅಂತ ಹೇಳ್ಬೋದು. ಕಾಮನ್ ಆಗಿ ನಿನ್ನ ಹತ್ರ ಒಂದು ಪೆನ್ಸಿಲ್ ಇದೆಯಾ, ಪೆನ್ ಇದೆನಾ, ಬುಕ್ಸ್ ಇದೆ ಅಂತ ಕಾಮನ್ ಆಗಿ ಹೇಳ್ತೇವೆ ನಾವು. ಯಾವುದೋ ಒಂದು ಪೆನ್ಸಿಲ್ ಆಗಿರ್ಬೋದು, ಯಾವುದೋ ಒಂದು ಬುಕ್ ಆಗಿರ್ಬೋದು. ಇದು ನಾನ್ ಸ್ಪೆಸಿಫಿಕ್ ಆಗುತ್ತೆ. ಆ ಪೆನ್ಸಿಲ್, ಡು ಯು ಹ್ಯಾವ್ ಎ ಪೆನ್ಸಿಲ್, ನಿನ್ನ ಪೆನ್ಸಿಲ್ ಇದೆಯಾ, ನಾನ್ ಸ್ಪೆಸಿಫಿಕ್ ಥಿಂಗ್ಸ್. ಅದೇನಾದ್ರೂ ಎಕ್ಸಾಕ್ಟ್ಲಿ ಸ್ಪೆಸಿಫಿಕ್ ಆಗಿರುವಂತ ಪೆನ್ಸಿಲ್ ಬಗ್ಗೆ ಕೇಳ್ಬೇಕಾದ್ರೆ ಹೇಗೆ ಸರ್? ನೋಡ್ರಿ, ಡು ಯು ಹ್ಯಾವ್ ದ ಪೆನ್ಸಿಲ್, ನೋಡಿ ದ ಬಂತಿಲ್ಲ, ಯಾಕಂದ್ರೆ ನಾನು ಬೇರೆ ಪೆನ್ಸಿಲ್ ಬಗ್ಗೆ ಮಾತಾಡಕತ್ತಿಲ್ಲ. ಅದೇ ಪೆನ್ಸಿಲ್, ಯಾವ ಪೆನ್ಸಿಲ್ ಅಪ್ಪ ಅಂದ್ರೆ ದ್ಯಾಟ್ ರವಿ ಗೇವ್ ಯು, ರವಿ ಕೊಟ್ಟಂತ ಪೆನ್ಸಿಲ್ ಬಗ್ಗೆನೇ ಮಾತಾಡಕತ್ತೀನಿ ನಾನು ಸ್ಪೆಸಿಫಿಕ್ ಆಗಿ. ನಿನ್ನ ಹತ್ರ ಒಂದು ಪೆನ್ಸಿಲ್ ಇದೆಯಪ್ಪ ಅಂದ್ರೆ ಕಾಮನ್ ಆಗಿದೆ, ಯಾವ್ದೋ ಒಂದು ಪೆನ್ಸಿಲ್ ಆಗಿರ್ಬೋದು. ನಿನ್ನ ಹತ್ರ ರವಿ ಕೊಟ್ಟಂತ ಪೆನ್ಸಿಲ್ ಇದೆಯಾ ಅಂತ ಸ್ಪೆಸಿಫಿಕ್ ಆಗಿ ಮಾತಾಡಿದ್ರೆ ಅವಾಗ ಏನಾಗುತ್ತೆ, ಎ ಬದಲಾಗಿ ನಾವು ದ ಅನ್ನ ಹೇಳ್ಬೇಕಾಗುತ್ತೆ. ಹಾಗಾದ್ರೆ ನಾನ್ ಸ್ಪೆಸಿಫಿಕ್ ಆಗಿ ಥಿಂಗ್ಸ್ ಮತ್ತು ಪೀಪಲ್ ಬಗ್ಗೆ ಮಾತಾಡ್ತಾ ಇದ್ರೆ ಎ ಆನ್ ಡಿಪೆಂಡ್ ಅಪಾನ್ ಸೌಂಡ್ ಮೇಲೆ ಯೂಸ್ ಮಾಡಬೇಕು. ಸೌಂಡ್ ನೋಡ್ಕೋಬೇಕು. ಕಾನ್ಸನೆಂಟ್ ಇದ್ರೆ ಎ ಬಳಸ್ರಿ, ವೋವೆಲ್ ಸೌಂಡ್ ಇದ್ರೆ ಆನ್ ಬಳಸ್ರಿ, ಹೇಳಿಕೊಟ್ಟಿನಿ ಲಾಸ್ಟ್ ವಿಡಿಯೋದಲ್ಲಿ. ಹಾಗಾದ್ರೆ ಸ್ಪೆಸಿಫಿಕ್ ಆಗಿ ಮಾತಾಡ್ತಾರೆ ಏನಾಗುತ್ತೆ, ದ ಆಗುತ್ತೆ. ಸೇಮ್ ಈಗ ನೋಡ್ರಿ 2ನೇ ಎಕ್ಸಾಂಪಲ್ ನೋಡ್ತಾನ. ಐ ವಾಂಟ್ ಟು ಬೈ ಅನ್ ಅಪಾರ್ಟ್ಮೆಂಟ್. ಆನ್ ಯಾಕೆ ಬಂತು ಗೊತ್ತು, ವೋವೆಲ್ ಸೌಂಡ್ ಇದೆ. ಹೌದಾ? ಅನ್ ಅಪಾರ್ಟ್ಮೆಂಟ್, ನಾವೊಂದು ಅಪಾರ್ಟ್ಮೆಂಟ್ ತಗೋಬೇಕಂತ ಅನ್ಕೊಂಡಿನಿ. ಯಾವ್ದು ಗೊತ್ತಿಲ್ಲ, ಎಲ್ಲಂತೂ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ, ಬಟ್ ಒಂದು ಅಪಾರ್ಟ್ಮೆಂಟ್ ತಗೋಬೇಕಂತ ಅನ್ಕೊಂಡಿನಿ.
ಅದೇ ಏನಾದ್ರೂ ಒಂದು ಸ್ಪೆಸಿಫಿಕ್ ಆಗಿ ಅಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಹೇಗೆ ಅಂದ್ರೆ ನೋಡ್ರಿ, ಐ ವಾಂಟ್ ಟು ಬೈ ದ ಅಪಾರ್ಟ್ಮೆಂಟ್, ಎಕ್ಸಾಕ್ಟ್ಲಿ ಬತ್ತಿಗೆ ಸ್ಪೆಸಿಫಿಕ್ ಆಗಿ ಅದೇ ಅಪಾರ್ಟ್ಮೆಂಟ್ ಯಾವುದು, ದ್ಯಾಟ್ ವಿ ವಿಸಿಟೆಡ್, ನಾವೇನು ನಿನ್ನೆ ಅಥವಾ ಎಸ್ಟರ್ಡೇ ಅಂತ ಹಾಕೋಣ, ದ್ಯಾಟ್ ವಿ ವಿಸಿಟೆಡ್ ಎಸ್ಟರ್ಡೇ, ನಾವು ನಿನ್ನೆ ಏನ್ ಭೇಟಿ ಕೊಟ್ಟಿದ್ದೇವಲ್ಲ, ಹೌದಾ, ಅದೇ ಅಪಾರ್ಟ್ಮೆಂಟ್ ಅನ್ನು ನಾನು ತಗೋಬೇಕಾಗುತ್ತೆ. ಸ್ಪೆಸಿಫಿಕ್ ಆಗಿ ಹೇಳುತ್ತೆ, ಅದೇ ಮತ್ತೊಂದು ಬೇರೆ ಅಲ್ಲ. ಜನರಲ್ ಆಗಿ ಮಾತಾಡಿದ್ರೆ ಆನ್ ಎ, ಓಕೆನಾ. ನೆಕ್ಸ್ಟ್ ಐ ಥಿಂಕ್ ಆಲ್ಮೋಸ್ಟ್ ಗೊತ್ತಾಗಿದೆ ನಿಮಗ. ಯು ಶುಡ್ ಗೋ ಅಂಡ್ ಸಿ ಅ ಡಾಕ್ಟರ್, ಒಬ್ಬ ಡಾಕ್ಟರ್ನ ಯಾವಾಗ, ಇಫ್ ಯು ಆರ್ ಫೀಲಿಂಗ್ ಸಿಕ್. ಸಪೋಸ್ ನಿಮಗೆ ಇದನ್ನ ಫಸ್ಟ್ ಬೇಕಾದ್ರೆ ತಗೋಬಹುದು. ಇಫ್ ಯು ಆರ್ ಫೀಲಿಂಗ್ ಸಿಕ್ ಯು ಶುಡ್ ಗೋ ಅಂಡ್ ಸಿ ಅ ಡಾಕ್ಟರ್. ನಿನಗೇನಾದ್ರೂ ಸ್ವಲ್ಪ ಅಶಕ್ತಿ ಅನಿಸ್ತದ್ರೆ, ಇರಿಟೇಟ್ ಅನಿಸ್ತದೆ, ಹೆಲ್ತ್ ಇಶ್ಯೂ ಆದ್ರೆ ಏನ್ ಮಾಡ್ಬೇಕು, ನೀನು ಹೋಗಿ ಒಬ್ಬ ಯಾರೋ ಒಬ್ಬ ಡಾಕ್ಟರ್ನ ನೋಡ್ಕೋ ಅಂತ ಹೇಳ್ತಾರೆ. ಒಬ್ಬ ಡಾಕ್ಟರ್ನ, ಈಗ ಅವನು ಆ ಡಾಕ್ಟರ್ ಹೋಗಿ ವಿಸಿಟ್ ಆಗಿ ಬಂದನ್ನ ಭೇಟಿ ಕೊಟ್ಟನ್ನ ಕನ್ಸಲ್ಟ್ ಮಾಡಿದ್ದಾನೆ. ಈಗ ಏನಾಗುತ್ತೆ ಅಂದ್ರೆ ಆ ಡಾಕ್ಟರ್ ಏನ್ ಹೇಳ್ದ ಅಂತ ಕೇಳಕ್ ನಾವು ಕೇಳಬೇಕಾಗಿದೆ. ಅವಾಗ ಹೇಳ್ತೀವಿ ನೋಡ್ರಿ, ವಾಟ್ ಡಿಡ್ ದ ಡಾಕ್ಟರ್ ಸೇ. ನೋಡ್ರಿ, ದ ಡಾಕ್ಟರ್ ಯಾಕ, ನನಗೂ ಗೊತ್ತು ನಿಮಗೂ ಗೊತ್ತು, ಅವ ಯಾವ ಡಾಕ್ಟರ್ ಕಡೆ ಹೋಗ್ಯಾನ ಮತ್ತೆ ಡಾಕ್ಟರ್ ಏನ್ ಹೇಳ್ದ, ಅದೇ ಡಾಕ್ಟರ್ ಬಗ್ಗೆ ಮಾತಾಡಕತ್ತೀವಿ. ಅದಕ್ಕೆ ಹೇಳ್ತೀವಿ ನಾವು ವಾಟ್ ಡಿಡ್ ದ ಡಾಕ್ಟರ್ ಸೇ. ಡಾಕ್ಟರ್ ಏನ್ ಹೇಳ್ದ, ಯಾವ ಡಾಕ್ಟರ್, ಅವ್ನು ಹೋಗಿರುವಂತ ಡಾಕ್ಟರ್ ಈಗ ಹೋಗಿ ಬಂದಾನ, ಅದೇ ಡಾಕ್ಟರ್ ಬಗ್ಗೆ ಮಾತಾಡಕತ್ರೆ ಸ್ಪೆಸಿಫಿಕ್ ಆಗಿ ಮಾತಾಡ್ತಿದ್ರೆ ದ ಬರುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ ರೂಲ್ ನಂಬರ್ 3ನೇ ಇದು ರಿಪೀಟ್ ಮಾಡ್ದಂಗ ಆಗುತ್ತೆ. ಸೊ ಹಾಗಾಗಿ ನಾನ್ ಸ್ಪೆಸಿಫಿಕ್ ಥಿಂಗ್ಸ್ ಬಂದಾಗ ನೋಡ್ತಾ ಬರ್ತೇವೆ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಎ ಆನ್ ಪರ್ಫೆಕ್ಟ್ ಆಗಿ ಯೂಸ್ ಮಾಡೋದು ನಾವು ನೋಡಿದೇವಿ. ಇನ್ನು ದ ಆರ್ಟಿಕಲ್ಸ್ ರಿಪ್ಲೇಸ್ ಮಾಡಿದಾಗ ನೋಡ್ತಾ ಇದ್ದೇವೆ. ಇನ್ನು ಎಲ್ಲೆಲ್ಲಿ ದ ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡ್ತೇವಿ ಮತ್ತೆ ಎಲ್ಲಿ ದ ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡಬಾರ್ದು ಅನ್ನೋದನ್ನ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆನಾ. ಈಗ ನೆಕ್ಸ್ಟ್ ಯಾವ್ದ್ರಿ, ಡೆಫಿನಿಟ್ ಆರ್ಟಿಕಲ್ ದ ಬಗ್ಗೆ ಕಲಿತಾ ಹೋಗೋಣ. ಸೊ ಇವಾಗ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಈ ನೆಕ್ಸ್ಟ್ ಡೆಫಿನಿಟ್ ಆರ್ಟಿಕಲ್ ದ ಬಗ್ಗೆ ಮಾತಾಡ್ತಾ ಹೋಗೋಣ. ಇನ್ನೆಲ್ಲ ಬರುವಂತ ರೂಲ್ಸ್ ಏನಪ್ಪಾ ಅಂದ್ರೆ ಡೆಫಿನಿಟ್ ಆರ್ಟಿಕಲ್ ದ ಬಗ್ಗೆ ಬರ್ತೈತೆ, ಹೌದಾ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಸರ್ ಡೆಫಿನಿಟ್ ಆರ್ಟಿಕಲ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು, ಯಾವಗಳ ಹಿಂದೆ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಾಕಷ್ಟು ಒಂದು 10-20 ಬರ್ತಾವ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಈ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಪ್ಲೂರಲ್ ನೌನ್ಸ್ ಬಂದ್ರೆ ಯಾವ ಸರ್, ಚಿಲ್ಡ್ರನ್, ಪೂವರ್, ಪೊಲೀಸ್, ಹೀಗೇನಪ್ಪ ಅಂದ್ರೆ ನಾವು ಹಿಂದೆ ದ ಬಳಸಬಹುದು, ಹೌದಾ. ದ ಚಿಲ್ಡ್ರನ್ ಅಂತ ಹೇಳ್ಬೋದು, ದ ಪೂವರ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಅಂತ ಹೇಳ್ಬೋದು. ಹೀಗೆ ಸೆಂಟೆನ್ಸ್ ಅಲ್ಲಿ ನಾವು ಬಳಸಬಹುದು, ಹೌದಾ. ಸೊ ಏನಪ್ಪ ಅಂದ್ರೆ ಪ್ಲೂರಲ್ ನೌನ್ಸ್ ಬಂದಾಗ ನಾವು ದ ಬಳಸಬಹುದು ಅನ್ನೋದನ್ನ ನೆನಪಿಟ್ಕೋರಿ. ನಾ ಎಕ್ಸಾಂಪಲ್ಸ್ ಕಡಿಮೆ ಬರ್ದೀನಿ, ಯಾಕಂತಂದ್ರೆ ಲೆಂದಿ ಆಗುತ್ತೆ. ಇಷ್ಟೆಲ್ಲ ರೂಲ್ಸ್ಗಳು ನಾವು ಒಂದೊಂದಾಗಿ ಹೇಳ್ಬೇಕಂದ್ರೆ ಕಷ್ಟ ಆಗುತ್ತೆ. ಅದಕ್ಕೇನಪ್ಪ ಅಂದ್ರೆ ಶಾರ್ಟ್ ಆಗಿ ಬ್ಯೂಟಿಫುಲ್ ಆಗಿ ಬರ್ದೀನಿ, ನೋಡ್ಕೊಡ್ರಿ. ಜಸ್ಟ್ ಐಡಿಯಾ ಬಂದ್ರೆ ಸಾಕು. ಪ್ಲೂರಲ್ ನೌನ್ಸ್ ಗಳಿಂದ ದ ಬಳಸಬಹುದು, ಹೌದಾ. ನೆಕ್ಸ್ಟ್ ಹೋಗೋಣ. ಒಂದನೇದು. ನೆಕ್ಸ್ಟ್ ಎರಡನೇದು ಪಾರ್ಟ್ಸ್ ಆಫ್ ಬಾಡಿ ಅಥವಾ ಪಾರ್ಟ್ಸ್ ಆಫ್ ರೂಮ್ ಅಂತ ಹೇಳ್ಬೋದು. ಅಲ್ಲಿ ಏನಪ್ಪ ಅಂದ್ರೆ ಬಳಸ್ತಾ ಬರ್ತೇವೆ. ಪಾರ್ಟ್ಸ್ ಆಫ್ ತಾಲೂಕ್ ಆಗ್ಲಿ, ಡಿಸ್ಟ್ರಿಕ್ಟ್ ಆಗ್ಲಿ, ಹೌದಾ. ಈಗ ಅಲ್ಲಿ ಏನಪ್ಪ ಅಂದ್ರೆ ಬಳಸ್ತಾ ಬರ್ತೀವಿ. ನೋಡಿ, ಈಗೇನಪ್ಪ ಅಂದ್ರೆ ದ ಮೌತ್ ಒಂದೇ ಇರ್ತೈತಲ್ಲ, ಯುನಿಕ್ ಆಗಿರ್ತೈತಿ. ಒಂದಿದ್ದೇನು ಮೌತ್, 2 ಬಾಯಿ ಕೊಟ್ಲಿ ದೇವ್ರು, ಹೌದಲ್ಲ. ದ ಮೌತ್, ನೆಕ್, ದ ಹೆಡ್, ಹೌದಾ, ದ ಸ್ಟಮಕ್. ಈಗ ಏನಪ್ಪ ಅಂದ್ರೆ ಮಾತಾಡ್ತಾ ಹೋಗ್ಬೋದು, ಹಾಗಿರ್ತೀನಿ. ಸೊ ಇಲ್ಲಿ ದ ಪಾರ್ಟ್ಸ್ ಆಫ್ ದ ಬಾಡಿ ಬಂದಾಗ ಕೂಡ ನಾವು ಯೂಸ್ ಮಾಡಬಹುದು. ಈ ಸರ್ ಫಾರ್ ಎಕ್ಸಾಂಪಲ್ ರೂಮ್ ಅಂತ ಹೇಳಿದ್ರಲ್ಲ, ಹೇಗೆ ಈಗ ನೋಡಿ, ದ ಕಿಚನ್ ರೂಮ್, ದ ಡೈನಿಂಗ್ ಹಾಲ್, ಹೌದಾ, ದ ಬೆಡ್ರೂಮ್. ಹೀಗೇನಪ್ಪ ಅಂದ್ರೆ ಆ ಪಾರ್ಟ್ಸ್ ಆಫ್ ದ ಪರ್ಟಿಕ್ಯುಲರ್ ಬಂದಾಗ ನಾವು ಅಲ್ಲಿ ಬಳಸ್ತಾ ಬರ್ತೇವೆ, ಸ್ಪೆಸಿಫಿಕ್ ಆಗಿ ಹೇಳುವ, ಓಕೆನಾ. ಸೊ ಈ ಪಾರ್ಟ್ಸ್ ಬಗ್ಗೆ ನಾವು ಅಲ್ಲಿ ಹೇಳ್ತಾ ಬರ್ತೇವೆ. ನೆಕ್ಸ್ಟ್ ದ ಥರ್ಡ್ ಒನ್, ನೇಮ್ ಆಫ್ ದಿ ರಿಲಿಜನ್ಸ್ ಅಥವಾ ರಿಲಿಜನ್ಸ್ ಪರ್ಪಸ್ ಬುಕ್ ಬರ್ತಾವಲ್ಲ, ಎರಡು ಒಟ್ಟು ಒಂದ್ರಾಗ ಹೇಳಿ ನಿಮ್ಗೆ ನಾನು. ರಿಲಿಜನ್ಸ್ ಪರ್ಪಸ್ ಬುಕ್ಸ್ ಬಂದಾಗ ಕೂಡ ಮಾತಾಡಬಹುದು, ಅಥವಾ ರಿಲಿಜಿಯನ್ಸ್ ಬಂದಾಗ ಆ ಧರ್ಮದ ಜನಾಂಗದ ವ್ಯಕ್ತಿಗಳು ಬಂದಾಗ ಅಲ್ಲಿ ನಾವು ಮಾತಾಡ್ತಾ ಬರ್ತೇವೆ. ಫಾರ್ ಎಕ್ಸಾಂಪಲ್ ದ ಹಿಂದೂಯಿಸಮ್ ಅಂತ ಹೇಳ್ತೇವೆ, ಹೌದಾ. ನೆಕ್ಸ್ಟ್ ದ ಇಸ್ಲಾಮಿಸಮ್ ಅಂತ ಹೇಳ್ತೇವೆ, ಹೌದಾ. ಹಾಗೆ ಧರ್ಮದ ಬಗ್ಗೆ ಮಾತಾಡಿದಾಗ ಅಲ್ಲಿ ನಾವು ಮಾತಾಡ್ತಾ ಬರ್ತೀವಿ. ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳ ಬಗ್ಗೆ ನಾವು ಕೂಡ ಹೋಲಿ ಬುಕ್ಸ್ ಅಂತ ಹೇಳ್ತೀವಲ್ಲ, ಎಪಿಕ್ಸ್ ಅಂತ ಹೇಳ್ತೀವಲ್ಲ, ಅವುಗಳ ಹಿಂದೆ ಕೂಡ ನಾವು ದ ಬಳಸ್ತೀವಿ. ದ ರಾಮಾಯಣ, ದ ಮಹಾಭಾರತ, ದ ಕುರಾನ್, ದ ಬೈಬಲ್ ಎಲ್ಲ ನಾವು ಬರ್ದೀನಿ, ನೋಡ್ಕೊಡ್ರಿ, ಓಕೆ. ಈಗ ಸಾಕಷ್ಟು ಬರ್ತಾವ. ಸೊ ಇಲ್ಲಿ ಕೂಡ ನಾವೇನಪ್ಪ ಅಂದ್ರೆ ಆರ್ಟಿಕಲ್ ದ ನ ಬಳಸ್ತೀವಿ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಏನಪ್ಪಾ ಅಂತಂದ್ರೆ ನೇಮ್ ಆಫ್ ದಿ ಟೈಟಲ್ಸ್ ಅಂಡ್ ಅವಾರ್ಡ್ಸ್. ನಾವೇನ್ ಟೈಟಲ್ಸ್ ಅನ್ನ ಕೊಡ್ತೇವಲ್ಲ, ಅವಾರ್ಡ್ಸ್ ಇರ್ತಾವಲ್ಲ, ಸೊ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಹಿಂದೆ ದ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಹೌದಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ದ ಫಾದರ್ ಆಫ್ ನೇಷನ್, ಹೌದಾ, ಮಹಾತ್ಮ ಗಾಂಧೀಜಿನ ಹೇಳ್ತಾ ಬರ್ತಾರೆ. ಹಾಗೇನಪ್ಪ ಅಂದ್ರೆ ನೆಕ್ಸ್ಟ್ ಈ ಅವಾರ್ಡ್ಸ್ ಸುಮ್ಮನೆ ಎರಡೇ ತಗೊಳ್ಳಿ, ಸಾಕಷ್ಟು ಬರ್ತಾವೆ ನೋಡ್ತಾವ್ರಿ. ಈಗ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಅವಾರ್ಡ್ಸ್ ಬಂದ್ರೆ ದ ಭಾರತ ರತ್ನ ಇದೆ, ದ ಪದ್ಮಶ್ರೀ ಇದೆ, ಪದ್ಮಭೂಷಣ ಇದೆ, ಹೌದಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ವರ್ಲ್ಡ್ ಅಲ್ಲಿ ನೋಡ್ತಾರೆ ಆಸ್ಕರ್ ಅವಾರ್ಡ್ ಇದೆ, ಹೌದಾ, ದ ಆಸ್ಕರ್ ಇದೆ, ದ ನೋಬೆಲ್ ಅಂತ ಹೇಳ್ತೇವೆ, ಹೌದಾ. ಹೀಗೆಲ್ಲ ಅವಾರ್ಡ್ಸ್ ಗಳು ಬಂದಾಗ ಮತ್ತು ಟೈಟಲ್ಸ್ ಗಳು ಬಂದಾಗ ಏನಪ್ಪ ನಾವು ಹಿಂದ್ಗಡೆ ದ ಬಳಸ್ತೀವಿ. ಅಂಡ್ ನೆಕ್ಸ್ಟ್ ಫಿಫ್ತ್ ಏನಪ್ಪಾ ಅಂತಂದ್ರೆ ನೇಮ್ ಆಫ್ ದಿ ಲೇಕ್ಸ್, ರಿವರ್ಸ್,
ಸೀಸ್, ಓಷಿಯನ್ಸ್, ಐಲ್ಯಾಂಡ್ಸ್, ಡೆಸರ್ಟ್ಸ್, ವ್ಯಾಲೀಸ್, ಮೌಂಟೇನ್ ರೇಂಜಸ್ ಅಂತ ಹೇಳ್ತಾರೆ. ಹೀಗಿನ ಸಾಕಷ್ಟು ಬರ್ತಾವ. ಸೊ ಎಲ್ಲವೂ ಕೂಡ ಬಂದಾಗ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಇಂದಿನ ದ ನ ಬಳಸಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಒಂದೊಂದು ಎಕ್ಸಾಂಪಲ್ಸ್ ಅಂತ ತಗೊಂಡಿನಿ. ಈಗ ಸಾಕಷ್ಟು ನಿಮ್ಗೆ ಬರ್ತಾವ. ಒಂದು ಗೊತ್ತಾರ ಸಾಕಲ್ಲ, ರಿವರ್ಗಳ ನೇಮ್ ಸಾಕಷ್ಟು ಇದೆ, ಹೌದಾ? ಒಂದು ಗೊತ್ತಾರ ಸಾಕು ನಮ್ಗೆ. ಹಾಗೇನಪ್ಪ ಅಂದ್ರೆ ದ ದಾಲ್ ಲೇಕ್ ಅಂತ ಹೇಳಿ, ಹೌದಾ? ದ ಕೃಷ್ಣ ರಿವರ್ ಅಂತ ಹೇಳ್ಬೋದು. ನೆಕ್ಸ್ಟ್ ದ ರೆಡ್ ಸಿ ಅಂತ ಹೇಳ್ಬೋದು. ದ ಹಿಂದೂ ಓಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ದ ಸಾಂಬಾರ್ ದ ಸಹರಾ ಡೆಸರ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನೇಮ್ಸ್ ಬರ್ತಾವಲ್ಲ, ನಿಕೋಬಾರ್, ಅಂಡಮಾನ್, ಹೌದಾ? ದ ಐಲ್ಯಾಂಡ್ಸ್ ನೇಮ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ವ್ಯಾಲಿಗಳು, ದ ವ್ಯಾಲೀಸ್, ಹೌದಾ? ವಿಂಧ್ಯಾಸ್, ಸಹ್ಯಾದ್ರಿ, ಹೀಗೆಲ್ಲ ಹೇಳ್ತಾ ಬರ್ತೇವೆ. ನೆಕ್ಸ್ಟ್ ಈ ಮೌಂಟೇನ್ ರೇಂಜಸ್ಗಳು ಅಥವಾ ಘಾಟ್ಸ್ ಅಂತ ಹೇಳ್ತೇವೆ. ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ಹೀಗೆಲ್ಲ ಏನಪ್ಪಾ ಅಂತ ನಾವು ಆ ಘಾಟ್ಸ್ಗಳು ಮತ್ತು ರೇಂಜಸ್ಗಳ ಬಗ್ಗೆ ನಾವು ಹಿಮಾಲಯನ್ ರೇಂಜಸ್ ಹೀಗೆಲ್ಲ ಮಾತಾಡ್ತಾ ಬರ್ತೀವಿ. ಸೊ ಇವೆಲ್ಲವೂ ಕೂಡ ಬಂದಾಗ ಏನಪ್ಪಾ ಅಂದ್ರೆ ನಾವಿಲ್ಲಿ ದ ಬಳಸಬೇಕು. ಇವಷ್ಟೇ ಅಲ್ಲ, ಇನ್ನು ಸಾಕಷ್ಟು ಇದೆ. ದ ನ್ಯೂಸ್ ಪೇಪರ್ಸ್ಗಳು ಬಂದಾಗ, ನೇಮ್ಸ್ಗಳು, ಡೈರೆಕ್ಷನ್ಸ್ ಬಂದಾಗ, ಸೂಪರ್ಲೇಟಿವ್ ಡಿಗ್ರೀಸ್ಗಳು ಬಂದಾಗ, ಹೌದಾ? ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಬಂದಾಗ ಇನ್ನೂ ಸಾಕಷ್ಟು ಇದೆ. ಒಂದೊಂದು ಮಾತಾಡ್ತಾ ಹೋಗ್ತೀನಿ, ಯಾಕಂದ್ರೆ ವಿಡಿಯೋ ಲೆಂದಿ ಆಗುತ್ತೆ ಒಂದರಲ್ಲೇ. ಸೊ ಉಳಿದವುಗಳನ್ನ ಲಾಸ್ಟ್ ಇನ್ನೊಂದು ವಿಡಿಯೋನ ಮಾಡೋಣ ಇದ್ರ ಮೇಲೆ, ಆರ್ಟಿಕಲ್ಸ್ ಮೇಲೆ. ಅಲ್ಲಿ ಆರ್ಟಿಕಲ್ಸ್ ಎಲ್ಲಿ ಬಳಸಬಾರ್ದು, ಜೀರೋ ಆರ್ಟಿಕಲ್ಸ್ ಯೂಸ್ ಅಂತ ಹೇಳ್ತೀವಿ. ಆರ್ಟಿಕಲ್ಸ್ ಬಳಸದೇ ಇರೋದು ರೂಲ್ಸ್ ಗಳನ್ನ ಎಲ್ಲಿ ಬಳಸಬಾರ್ದು ಅಂತ ಹೇಳ್ಕೊಡ್ತೀನಿ. ಅಂಡ್ ರಿಮೈನಿಂಗ್ ಮತ್ತೆ ಎಲ್ಲಿ ಬಳಸಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ. ಸೊ ನಿಮಗೆ ನಿಜವಾಗ್ಲೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಕಲಿಬೇಕು ಅನ್ನೋ ಇಚ್ಛಾಶಕ್ತಿ ನಿಮಗೂ ಇದ್ರೆ ಅವ್ರಿಗೆ ಇದನ್ನ ಶೇರ್ ಮಾಡ್ರಿ, ಅವರು ಇದ್ರ ನಾಲೆಜ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ವಾಚ್ ಮಾಡಿ ಕೈ ತಮ್ಮೆಲ್ಲರೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.